ಗುರುವಿಗೂ ಭಕ್ತನಿಗೂ ಇರ್ತಕ್ಕಂಥ ಸಂಬಂಧದ ಹರಿವನ್ನು ಇವತ್ತಿನ ಸಮಾಜದಲ್ಲಿ ಗುರುಗಳ ಹತ್ರ ಭಕ್ತರು ಹಂಚ್ಕೊಳ್ತಾ ಇರತಕ್ಕಂಥದ್ದು ಗುರುವಿಗೆ ಸಂತೋಷವನ್ನು ತಂದಿರತಕ್ಕಂತಹ ದಿವಸ. ಇದೇನೇ ಗುರುವಿನ ಜನ್ಮದ ವರ್ಧಂತಿ ದಿನೋತ್ಸವ ಅಂತ ಹೇಳಲಿಕ್ಕೆ ಸಾಧ್ಯತೆ ಇರುತ್ತೆ. ಅವಿನಾಭಾವ ಸಂಬಂಧ, ಭಕ್ತ, ಶಿಷ್ಯ, ಗುರು, 3 ವಿಧಾನಗಳಿರುತ್ತೆ. ಶಿಷ್ಯ ಹೇಳ್ದಂಗೆ ಗುರು ಕೂಡ ನೆಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭಗಳನ್ನು ಕಾಣ್ತಾ ಇರ್ತೀವಿ ಸಮಾಜಗಳಲ್ಲಿ. ಅದೇ ರೀತಿ ಭಕ್ತರು ಕೂಡ ಅವರ ಅಪೇಕ್ಷೆಗಳಿರ್ತವೆ. ಅಪೇಕ್ಷೆಗೆ ಅನುಗುಣವಾಗಿ ಗುರುಗಳು ಕೂಡ ಅವರಿಗೆ ಆಶೀರ್ವಚನದ ರೂಪದಲ್ಲಿ ತೆಗೆದುಕೊಂಡು ಬರ್ತಕ್ಕಂಥ ಕರ್ತವ್ಯವಾಗಿರುತ್ತೆ. ಹೇಗೋ ಹಾಗೆ ಆ ಗುರುವನ್ನು ಸಂತೈಸ್ತಕ್ಕಂತಹ ಸಂತೋಷ, ಖುಷಿ ಆ ಇದ್ದಾಗ ಭಕ್ತರ ಪ್ರೇರಣೆ ಇರ್ತಕ್ಕಂಥ ಸಂದರ್ಭವನ್ನು ಗುರುಗಳು ಕೂಡ ಅವರನ್ನು ನಿಲ್ಲಿಸಲಿಕ್ಕೆ, ತಡೆ ಹಿಡಿಲಿಕ್ಕೆ ಆಗೋದಿಲ್ಲ. ಯಾವತ್ತೂ ಕೂಡ ಬಸವರಾಜ ಸ್ವಾಮೀಜಿಗಳ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ಕೋಬೇಕು, ಇಂತಹ ದಿವಸ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಅವರಿಗೆ ಅರಿವು ಇರಲಿಲ್ಲ. ಆದರೂ ಕೂಡ ಶಿಷ್ಯರೊಂದದವರು ಈ ದಿನವನ್ನು ಅವರು ಗುರುವಿನ ಅಪೇಕ್ಷೆ ಇಲ್ಲದಲೇ ಇದ್ದರೂ ಕೂಡ ನಮ್ಮ ಕರ್ತವ್ಯ ಇದು ಭಕ್ತರೊಂದದವರದು ಅಂತಕ್ಕಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೆಳಗಿನಿಂದಲೂ ಕೂಡ 106 ಜನಕ್ಕೆ ದಾಸೋಹ, ಹಿರಿಯರೆಲ್ಲರೂ ಕೂಡ ಬಂದು ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳತಕ್ಕಂಥ ಸಮಯವನ್ನು ಇವತ್ತು ಸದುಪಯೋಗ ಮಾಡಿಕೊಂಡಿದೆ. ಸಮಾಜದ ಎಲ್ಲ ಹಿತೈಷಿಗಳಿಗೂ, ಭಕ್ತರಿಗೂ, ಎಲ್ಲ ಜೀವರಾಶಿಯೂ ಕೂಡ ಅವರ ಅಪೇಕ್ಷೆಯಂತೆ ವರ್ಣದೇವನು ಕೂಡ ದಯಪಾಲಿಸಿ ಎಲ್ಲ ಜೀವರಾಶಿಗಳಿಗೂ ಕೂಡ ಒಳ್ಳೆಯದನ್ನು ಗದ್ದಿಗೆ ನಮ್ಮ ಜಡೇಶ್ವರರ ತಪಸ್ ಮಾಡಿರತಕ್ಕಂತಹ ಪುಣ್ಯದ ಗದ್ದಿಗೆಯ ಅಭಿಷೇಕ, ಅಷ್ಟೋತ್ತರ, ಪ್ರಸಾದ, ಗುರುಲಿಂಗ ಜಂಗಮರ ಸೇವೆಯನ್ನು ಮಾಡಿರ್ತಕ್ಕಂತಹ ದಿವಸ ಗುರುಗಳಿಗೆ ಸಂತೋಷವನ್ನು ತಂದಿರತಕ್ಕಂತಹ ದಿನಮಾನ ಆಗಿದೆ. ಇಂತಹ ಒಂದು ದಿನಮಾನದಲ್ಲಿ ಸಮಾಜದಲ್ಲಿ ಜನರ ಹಿತೈಷಿಗಳನ್ನು ಬಳಸಿಕೊಂಡು ಜನರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ನಮ್ಮ ಪ್ರಸನ್ನಗೌಡ್ರವರು ಕೂಡ ಬಂದು ಇವತ್ತಿನ ದಿವಸ ಈ ಗುರುಗಳ ಆಶೀರ್ವಾದವನ್ನು ತೆಗೆದುಕೊಂಡಿರ್ತಕ್ಕಂಥವರಾಗಿದ್ದಾರೆ. ಮಧ್ಯಾಹ್ನನೂ ಕೂಡ ಎಲ್ಲ ಸಮಾಜ ವೃಂದದವರು, ವೀರಶೈವ ಸಮಾಜದ ವೃಂದದವರು ಕೂಡ ಬಂದು ಗುರುಗಳಿಗೆ ಶುಭವನ್ನು ಕೋರಿರ್ತಕ್ಕಂತಹ ದಿವಸವಾಗಿದೆ. ಗುರುಗಳಿಗೆ ಖುಷಿಯನ್ನು ಕೊಟ್ಟಿದೆ. ಆ ಭಕ್ತರಿಗೂ ಕೂಡ ಒಳ್ಳೆಯದನ್ನು ದಯಪಾಲಿಸಲಿ ಅಂತ ಹೇಳ ಬಯಸ್ತಾ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಶಿವಂ ಭೂಯಾತ್. ಮಾಗಡಿ ಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ಶ್ರೀ ಜಡದೇವರ ಮಠ ಪೀಠಾಧ್ಯಕ್ಷರಾದಂಥ ಗುರುಗಳಾದಂಥ ಇಮ್ಮಡಿ ಬಸವರಾಜ ಸ್ವಾಮೀಜಿಯವರ ಜನ್ಮ ದಿನಾಚರಣೆ ಇವತ್ತು ಏನು ನಡೀತು. ತಾಲೂಕಿನ ಎಲ್ಲ ರೈತರ ಪರವಾಗಿ ರೈತರ ಉತ್ಸಾಹವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿಯವರು ತಾಲೂಕಿನ ರೈತರ ಪರವಾಗಿ ಅವರಿಗೆ ಹುಮ್ಮಸ್ಸನ್ನು ನೀಡುವ ನಿಟ್ಟಿನಲ್ಲಿ ನೇಗಿಲ ಯೋಗಿ ಎಂದೇ ಸುಪ್ರಸಿದ್ಧ ಹೆಸರನ್ನು ತೆಗೆದುಕೊಂಡಂಥ ನಮ್ಮ ಬಸವರಾಜ ಸ್ವಾಮೀಜಿಯವರಿಗೆ ತಾಲೂಕಿನ ಸಮಸ್ತ ಎಲ್ಲರ ವತಿಯಿಂದ ಇವತ್ತು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸ್ವಾಮೀಜಿಯವರು ಈ ತಾಲೂಕಿನ ಹೆಚ್ಚಿನ ಕಾರ್ಮಿಕರಿಗಾಗಿ, ರೈತರಿಗಾಗಿ ಹೆಚ್ಚು ಹೋರಾಟಗಳಲ್ಲಿ ಭಾಗಿಯಾಗಿ ಬಂದಂಥ ಎಲ್ಲ ಭಕ್ತ ಸಮುದಾಯಕ್ಕೆ ಹುಮ್ಮಸ್ಸನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ಅವರ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ಅವರಿಗೆ ಮತ್ತಷ್ಟು ಎಲ್ಲರ ಪರವಾಗಿ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ನೀಡಲಿ ಅಂತೇಳಿ ಭಗವಂತನಲ್ಲಿ ನಾವೆಲ್ಲ ಭಕ್ತರದವರು ನಾವು ಭಗವಂತನಲ್ಲಿ ಕೇಳ್ಕೊತೀವಿ. ಹೌದೇ ಬರೀ